ಹಂಗೆ ಓದ್ತಿದ್ದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಬಂದು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನೈಟು ಇದು ಕತೆ ಇತ್ತು. ಅಪ್ಪಾಜಿ ತಬಲಾ ಅಲ್ಲಿ ಆರ್ಟಿಸ್ಟ್ ಅಲ್ವಾ, ಅವರೇ ನುಡಿಸ್ತಾಯಿದ್ರು. ಬಟ್ ಅವ್ರ ಜೊತೆ ಫ್ರೆಂಡು ಇಬ್ಬರು ಸೇರಿ ನುಡಿಸ್ತಾರೆ. ಸೊ ಇವಾಗ ನೋಡೋದಕ್ಕೆ ನಾನು ಹೋಗಿರಲಿಲ್ಲ, ತುಂಬ ಲೇಟ್ ಆಗಿತ್ತು ಅಂತ. ಇದು ಶನಿದೇವ್ರ ಕತೆ ಆಗಿತ್ತು. ಅಪ್ಪನೂ ತಬಲಾ ಬಾರಿಸಿದ್ದು ಒಂದು ವಿಡಿಯೋ ಜೊತೆ ಶೇರ್ ಮಾಡ್ಕೊಂಡಿದ್ರು, ಅದನ್ನ ಈ ಜೊತೆ ಆ್ಯಡ್ ಮಾಡಿದ್ದೀನಿ. ಅಯ್ಯೋ ಸಾಕಾಗ್ರಿ, ಏನ್ ಹೇಳೋಣ ಸ್ವಾಮಿ. ದಿನಕ್ಕೆ ಒಬ್ಬರು ಒಬ್ಬೊಬ್ರು ಕರೀತಾರೆ ಸ್ವಾಮಿ. ಅಯ್ಯೋ ನಾಮಕರಣ ಕರಿಯರ್ ಕರೀತಾರೆ, ಶ್ರೀಮಂತ ಜನವರ ಹಾಕಿದ್ದೆ ತಪ್ಪಾಯ್ತು ಸ್ವಾಮಿ, ಆಗಿದ್ದೇ ತಪ್ಪಾಯ್ತು. ಆಯ್ತಾ? ಆಯ್ತು, ಅದು ಹೊಟ್ಟೆ ತುಂಬಲ್ಲ ಸ್ವಾಮಿ. ಅಲ್ಲೇ ಗುರುಮನ್ ಮಠ ತಕ್ಕ ಹೋಗಿದ್ನ, ಯೋಜನೆ ಮಾಡ್ಕೊಂಡು ಬಂದೆ. ಅಲ್ಲಿ ಬಸವಣ್ಣ ಅಂತ ನಾನು ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಬಸವಣ್ಣರು ಅಂಗಡಿ ಬಸವಣ್ಣರು, ಅಲ್ಲಿ ಶೇಷರತ್ನರು ಸಿಕ್ಕಿದ್ರು. ನನ್ನ ಶ್ರೀಮಂತ, ಅಲ್ಲಿಗೆ ನೀವು ಬಂದು ಬರಮ. ಇದು ಬಂದ್ಬಿಟ್ಟು ಶನಿದೇವ್ರ ಕತೆ ಆಗಿರುತ್ತೆ. ಸೊ ನೈಟ್ ಆಗಿದ್ದರಿಂದ ನಾವು ಹೋಗಿರಲಿಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಅಂತ. ಸೊ ಶನಿದೇವ್ರ ಕತೆ ಕೇಳಿದ್ರೆ ಫುಲ್ ಕೇಳಬೇಕು ಅಂತಾರಲ್ವ, ಸೊ ಅದಕ್ಕೋಸ್ಕರ ಅಣ್ಣ ಅಪ್ಪ ಎಲ್ಲ ಹೋಗಿದ್ರು, ಅವರೇ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಕಥೆಯಲ್ಲಿ ಒಂಥರ ಜೋಕ್ಸ್ ಥರ ಪಾರ್ಟ್ ಇತ್ತು, ಅದೆಲ್ಲ ನೋಡಿ ಅಲ್ಲಿನ ಜನಗಳು, ಏನು ಹಳ್ಳಿ ಜನಗಳೆಲ್ಲ ಸೇರಿಕೊಂಡು ಅದನ್ನ ಎಂಜಾಯ್ ಮಾಡ್ತಾಯಿದ್ರು. ಸೊ ನಮ್ಮ ಈ ಸಂಸ್ಕೃತಿ, ಕಲೆ, ಸಾಹಿತ್ಯ ಏನೇ ಉಳ್ಕೋಬೇಕು ಅಂದರೂ ನಮ್ಮ ಈ ಹೋಮ್ ಟೌನು ನೇಟಿವ್ಗಳಲ್ಲಿ ಇರುವಂಥವರು ಇದನ್ನೆಲ್ಲ ಬೆಳೆಸ್ಕೊಂಡು ಬಂದಿರೋದೇ ಕಾರಣ. ಈ ಥರ ನಾಟಕಗಳು ನಾವು ಸಾಮಾನ್ಯವಾಗಿ ನಮ್ಮ ಬೆಂಗಳೂರುಗಳಲ್ಲಿ ತುಂಬ ಗ್ರಾಮಗಳಲ್ಲಿ ನೋಡಿರ್ತೀವಿ, ಅದನ್ನ ಬೆಳೆಸ್ಕೊಂಡು ಬಂದಿರ್ತಾರೆ. ಸೊ ಈಗಿರೋ ಜನ್ರೇಷನಲ್ಲಿ ಇದನ್ನೆಲ್ಲ ಬೆಳೆಸ್ಕೊಂಬರೋದು ತುಂಬ ಅಂದರೆ ತುಂಬ ಕಷ್ಟ. ಬಟ್ ನಮ್ಮ ಹುಟ್ಟಿದ ಊರಲ್ಲಿ ಇದನ್ನೆಲ್ಲ ಪ್ರತಿ ವರ್ಷವೂ ಅಷ್ಟೇ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯಕ್ಷಗಾನ ಆಗಿರ್ಬೋದು, ಈ ಥರ ಕಥೆಗಳು, ನಾಟಕಗಳಾಗಿರ್ಬೋದು ನಡೆಸ್ಕೊಂಡು ಬರ್ತಾರೆ ಇದ್ದಾರೆ. ಸೊ ಆ ಥರ ವೇಷಭೂಷೆಗಳು ಹಾಕ್ಕೊಂಡು ಅವರು ನಾರ್ಮಲ್ ಫಿಲಮಲ್ಲಿ ಆ್ಯಕ್ಟಿಂಗ್ ಹೇಗೆ ಮಾಡ್ತಾರೋ ಹಾಗೆ ರಂಗ ನಾಟಕಗಳಾಗಿರ್ಬೋದು, ಈ ಥರ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋದಾಗಿರ್ಬೋದು, ನಿಜವಾಗ್ಲೂ ಆ ಕಥೆಗಳನ್ನೆಲ್ಲ ಅವರು ಕಲಿತು ಅದನ್ನು ಹೇಗೆ ಭಾಗವಹಿಸ್ತಾರೆ, ಅದನ್ನ ಪ್ರೆಸೆಂಟ್ ಮಾಡ್ತಾರಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸೊ ಯಾವುದೇ ಒಂದು ಕಲಿಕೆ ಆಗಿರ್ಬೋದು, ನಾವು ಅದಕ್ಕೆ ಕಲ್ತಿರಬೇಕು, ಅದರ ಪರಿಗಣನೆ ಹೊಂದಿರಲೇಬೇಕು ಅಲ್ವಾ. ಯಾವುದೇ ಒಂದು ಕೆಲಸ ಮಾಡಬೇಕು ಅನ್ನೋದಾದರೆ, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಅದಕ್ಕೆ ಅದರದ್ದೇ ಆದ ಪ್ರಾಮುಖ್ಯತೆ ಅಂತ ಕೊಟ್ಟೇ ಇರ್ತೀವಲ್ವ. ನಾವು ಯಾವುದೇ ಕೆಲಸ ಆಗಿದ್ರೂ ಅಷ್ಟೇ, ಅದಕ್ಕೆ ನಾವು 100% ಎಫರ್ಟ್ ಹಾಕಿರಲೇಬೇಕು. ಅಲ್ಲಿ ಪ್ರತಿಯೊಬ್ಬರು ಒಂದು ಮೇಕಪ್ ಮಾಡ್ಕೊಂಡಾಗಿರ್ಬೋದು, ಅದ್ರ ತಕ್ಕಂತೆ ವೇಷಭೂಷಣಗಳು ಹಾಕ್ಕೊಂಡು ಅವರೆಲ್ಲ ಎಷ್ಟು ಚೆನ್ನಾಗಿ ನಾಟಕನ ನಿರ್ವಹಿಸ್ತಾಯಿದ್ರು ಅಂದರೆ, ನಾನು ಹೋಗಿರಲಿಲ್ವಲ್ಲ ಅನ್ನೋದು ಸ್ವಲ್ಪ ಬೇಜಾರಿತ್ತು. ಸುಮಾರು 2 ಗಂಟೆ 3 ಗಂಟೆ ತನಕ, ಅದು 4-5 ಗಂಟೆ ತನಕ ಪ್ರೋಗ್ರಾಮ್ ಇರ್ತಿತ್ತಲ್ವ. ಸೊ ನಾನು ಹೋದರೆ ಅದು ಅರ್ಧದಲ್ಲಿ ಬರೋಂಗಿಲ್ಲ, ಅದಕ್ಕೋಸ್ಕರ ಮಕ್ಕಳನ್ನೆಲ್ಲ ಕರ್ಕೊಂಡು ಚಳೀಲಿ ಹೋಗೋಕ್ಕಾಗಿಲ್ಲ. ಸೊ ಅಪ್ಪ ತಬಲಾ ಆರ್ಟಿಸ್ಟ್ ಆಗಿರೋದ್ರಿಂದ ಅವರು ಫ್ರೆಂಡ್ ಜೊತೆ ಅವರು ಸ್ವಲ್ಪ ಹೊತ್ತು ನುಡಿಸಿದ್ರು, ಅದನ್ನು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ನಾಟಕದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ಶನಿದೇವ್ರ ಕತೆ ಆಗಿತ್ತು. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ವ್ಲಾಗ್ನೂ ಸಹ ನಾನು ಈ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡಿ, ನೆಕ್ಸ್ಟ್ ಡೇ ಕೂಡ ವ್ಲಾಗು ಕೂಡ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಸೊ ಶನಿದೇವ್ರ ಕತೆ ಅನ್ನೋದು ತುಂಬ ಈ ಕಾರ್ತಿಕ್ ಮಾಸದಲ್ಲೂ ಸಹ ಜಾಸ್ತಿ ಮಾಡ್ತಾನೆ ಇರ್ತಾರಲ್ವ. ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಕಲೆ ಬಗ್ಗೆ ಜ್ಞಾಪನ ಇರೋರು ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಇದು ಮಾರ್ನಿಂಗು ವ್ಲಾಗ್ ಆಗಿರುತ್ತೆ. ಸೊ ನಾವು ನೈಟೆಲ್ಲ ಸ್ವಲ್ಪ ಮಾತಾಡ್ಕೊಂಡೆಲ್ಲ ಲೇಟ್ ಆಯಿತು. ಅರ್ಲಿ ಮಾರ್ನಿಂಗ್ ಎದ್ದು ಅಮ್ಮ ಅವರು, ಅತ್ತೆಯವರು, ಆಂಟಿಯವರೆಲ್ಲ ಸ್ವಲ್ಪ ವಾಕಿಂಗ್ ಅಂತ ಹೋಗಿದ್ರು. ಸೊ ನಾವು ಇದ್ದಿದ್ವಲ್ಲ ಅಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸನ್ರೈಸ್ನ ತೊಗೊಳ್ಳೋಣ, ಸೂರ್ಯನ ಕಿರಣಗಳನ್ನ ಅಂತ ಅಂದ್ಕೊಂಡು ಸೊ ಹೋಗ್ತಾ ಇದ್ದೀವಿ. ಸನ್ನಿಧಿಗೆ ನನ್ನ ಸ್ಲಿಪ್ಪರ್ ಅಂದರೆ ತುಂಬ ಇಷ್ಟ. ಸೊ ನನ್ನ ಸ್ಲಿಪ್ಪರ್ ಹಾಕ್ಕೊಂಡೆ, ಅವಳು ನನ್ನ ಜೊತೆ ವಾಕ್ ಬರ್ತಾಯಿದ್ಲು. ಸೊ ಅಮ್ಮ ಅವರೆಲ್ಲ ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಮಧ್ಯದಲ್ಲಿ ಹೋಗ್ತಾ ಇದ್ವಿ. ಸೊ ಇದು ನಾವು
ಚಿಕ್ಕವರಿದ್ದಾಗ ಅಂದರೆ ಸನ್ನಿಧಿ ಏಜ್ ಇದ್ದಾಗ ನಾವು ಇಲ್ಲೆಲ್ಲ ಆಟ ಆಡ್ತಾ ಇದ್ದಿದ್ದು ನೆನಪು. ಚಿಕ್ಕ ಚಿಕ್ಕ ಮಕ್ಳುಗಳು ಬೆಳಗ್ಗೆ ಆಯಿತು ಅಂದರೆ ಇಲ್ಲೆಲ್ಲ ಬಂದು ಇಲ್ಲೆಲ್ಲ ಆಟ ಆಡ್ತಿದ್ವಿ. ಸೊ ಅದನ್ನು ಸನ್ನಿಧಿಗೆ ಹೇಳ್ಕೊಂಡು ಹೋಗ್ತಾ ಇದ್ದೆ. ಸೊ ಆನ್ ದ ವೇ ಹೋಗಬೇಕಾದ್ರೆ ನಮಗೆ ಈ ಥರ ಗಿಡಗಳು, ಬಾಳೆ ಗಿಡಗಳಾಗಿರ್ಬೋದು ಎಲ್ಲ ಪ್ರತಿಯೊಂದು ನೆಟ್ಟಿದ್ರು. ಅದನ್ನೆಲ್ಲ ಅವಳಿಗೆ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವಳಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ಲು. ಸ್ಕೂಲ್ ಇದ್ದಿದ್ರು ಕೂಡ 1-2 ಡೇಸ್ ರಜೆ ಹಾಕ್ಸಿದ್ದೆ, ಏಕೆಂದರೆ ಆಮೇಲೆ ಈ ಥರ ನಾವು ಹೋಗೋಕ್ಕಾಗೋದೇ ಇಲ್ಲ ಶಿವರಾತ್ರಿಗೆ ಅಲ್ವಾ. ಸೊ ಅದಕ್ಕೋಸ್ಕರ ಅಂತ ಹೋಗಿದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ವ್ಲಾಗ್ನಲ್ಲಿ ನಾವು ಸ್ವಲ್ಪ ಮನೇಲೆಲ್ಲ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದು ವ್ಲಾಗ್ನ ಆ್ಯಡ್ ಮಾಡಿದ್ದೀನಿ. ಬೆಜಾಕ ನೋಡಿಲ್ಲಲ್ಲ ಅಂದರೆ ನಾವು ಇದು ಗೋಬಿ ಮಾಡ್ತೀವಲ್ಲ ಅಲ್ಲಿ ನೋಡಿ ಅದು ಕಾಣ್ತದೆ. ಗೋಬಿ ತಿಂತೀವಲ್ಲ ನಾವು, ಹಂಗೆ ನಾವು ಕಿತ್ಕೋಬೋದಾ? ಅದಿನ್ನೂ ಬಂದಿಲ್ಲ ನೋಡಿ, ಇವಾಗೆಲ್ಲ ಆಗ್ತಾ ಇದೆ ನೋಡಿ. ಅದರಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಸನ್ನಿ, ಒಳ್ಳೆ ಫ್ಲವರ್ ಬಂದಂಗಿದೆ. ಅದಿನ್ನೂ ಬರ್ತಾ ಇದೆ ಲೇಯರ್ ಆಗಿ ಒಳಗಡೆ. ಉದ್ದಕ್ಕೂ ವಿಂಡ್ಮಿಲ್ ಅಂತೂ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತಲೇ ಹೇಳ್ಬೋದು. ನೋಡಿ ಇಲ್ಲೇ ಇದೆ ಬಾ ಅದ. ಇದೆಲ್ಲ ಗೋಬಿದು, ಕ್ಯಾಬೇಜ್ ಲೈನಾಗಿ ಮಾಡ್ತಾರಾ? ಅಲ್ಲೋಗಿ ನಿಂತ್ಕೊಂತೀಯಾ? ಅದೇನಾ ಅದು ಆಲ್ರೆಡಿ ದೊಡ್ಡದಾಗೈತಾ? ಜೋಳ ತಿರುಗು, ಹಿಂಗೆ ತಿರುಗು. ಹೋಗು ಒಳಗಡೆಗೆ, ಏನಾಗಲ್ಲ. ಹೋಗು ತಿರುಗು. ನೋಡಿದ ಕ್ಯಾಬೇಜ್ ಹೆಂಗಿದೆ ಅಂತ? ಇದೆಯದ್ರಲ್ಲಿ ಕ್ಯಾಬೇಜ್ ಇದೆ ನೋಡು, ಇನ್ನು ಚಿಕ್ಕದು ಪ್ಲಾಂಟ್. ಸನ್ನಿಧಿ ಒಳಗಡೆ ಅವ್ರು ನಿಂತ್ಕೊಳ್ಳೋಕೆ ಇಷ್ಟ, ಬಟ್ ಭಯ ಅವಳಿಗೆ. ಫೋಟೋ ತೊಗೊಳ್ತೀನಿ ಅಂದರು, ಅದು ನಿಂತ್ಕೊಳ್ಳಿಲ್ಲ. ಹೇಗೊಂದು ಫೋಟೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಕ್ಯಾಬೇಜು ಹೇಗಿದೆ ಅಂತ ಅವಳಿಗೆ ಓಪನ್ ಮಾಡಿ ತೋರಿಸ್ತಾ ಇದೆ. ಅದು ಇನ್ನೂ ಗ್ರೋತ್ ಆಗಬೇಕು, ಇನ್ನೂ ತುಂಬ ಚಿಕ್ಕದು. ಸೊ ಅವಳಿಗೆ ತೋರಿಸ್ದೆ. ಒಟ್ಟಿನಲ್ಲಿ ಈಗ ಮಕ್ಕಳಿಗೆ ಸ್ಕೂಲ್ಗಳೆಲ್ಲ ಹೇಳಿರ್ತಾರಲ್ಲ ಕ್ಯಾಬೇಜ್ ಹೇಗೆ ಬೆಳೀತಾರೆ ಏನು ಅಂತ. ಸೊ ಇದೊಂದು ಅವಳಿಗೆ ಫಾರ್ ಎಕ್ಸಾಂಪಲ್ ಆಯಿತು ಅಂತಲೇ ಹೇಳ್ಬೋದು. ಸೊ ನನಗೂ ತೋರಿಸಿದ್ದಕ್ಕೂ ತುಂಬ ಖುಷಿ ಆಯಿತು. ಸೊ ಕ್ಯಾಬೇಜ್ ಇವಾಗ ತಾನೇ ಅದು ಗ್ರೋತ್ ಆಗ್ತಿದೆ ಅಂತ ನಾವು ಯಾವುದನ್ನು ಅದು ಪ್ಲಕ್ ಮಾಡೋಕ್ಕೆ ಹೋಗಿಲ್ಲ. ಹೇಗಿದೆ ಅಂತ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಆ ಪ್ರಕೃತಿ ಸೌಂದರ್ಯ ಜೊತೆ, ಆ ವಿಂಡ್ಮಿಲ್ ಜೊತೆ, ಆ ಕ್ಯಾಬೇಜು ಗಿಡಗಳು, ಆ ಬೆಟ್ಟಗಳು, ಮರಗಳದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಮನಸ್ಸಿಗೊಂದು ಸ್ವಲ್ಪ ಗುಡ್ ವೈಬ್ಸ್ನ ತಗೊಂಡು ಸೊ ಫೈನಲಿ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಮನೆ ಹಿಂದ್ಗಡೆಯಿಂದ ಹೋಗ್ತಾ ಇದ್ದೀವಿ. ಇವಾಗ ಮರಗಳು ಎಲ್ಲ ಇದೆ, ಹಾಗೆ ಸ್ವಲ್ಪ ಎಲ್ಲ ಮಾತಾಡಿಕೊಂಡು ಅಮ್ಮ ನಾವು ಎಲ್ಲರೂ ಜೊತೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಹೋಗ್ತಾ ಇರ್ಬೇಕಾದ್ರೆ ಅವರೆಕಾಯಿ ಗಿಡಗಳು ಉದ್ದಕ್ಕೂ ಹಾಕ್ಕೊಂಡಿದ್ರು. ಬಟ್ ಒಂದೊಂದು ಇನ್ನೂ ಏನಂದರೆ ಬಲ್ತಿರಲಿಲ್ಲ, ಕಾಯಾಗಿರಲಿಲ್ಲ. ಇನ್ನೂ ಎಳೆದು ಸಹ ಇತ್ತು, ಅದ್ರ ಸ್ವಲ್ಪ ಕಾಯಿ ಕೂಡ ಇತ್ತು. ಸೊ ಫ್ರೆಶ್ ಆಗಿದೆ ಅಲ್ವಾ, ಸ್ವಲ್ಪ ಕೇಳೋಣ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಇದನ್ನು ಅವರೆಲ್ಲ ಕಿತ್ಕೊಂಡು ಕೊಡೋ ಅಷ್ಟಕ್ಕೆ 2 ಅವರ್ ಮೇಲಾಗುತ್ತೆ. ಸೊ ನಾವು 1 kgಗೆ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ಮನೇಲಿ ತಿಂಡಿ ಅಡುಗೆ ಎಲ್ಲ ಆಗಲ್ಲ ಅಂತೇಳ್ಬಿಟ್ಟು ಸೊ ಹಾಗೆ ಅದೇನೇನಿದೆ ಎಲ್ಲ ನೋಡಿಕೊಂಡು ಸೊ ಹೊರಡ್ತಾ ಇದ್ದೀವಿ. ಮನೆ ಹಿಂದ್ಗಡೆ ಹಿತ್ತಲು ಇರುತ್ತಲ್ಲ, ಅಲ್ಲೆಲ್ಲ ತುಂಬ ಅವರೆಕಾಯಿ ಗಿಡ, ಹಾಗೆ ಈ ತೆನೆಗಳು, ಇದು ಕ್ಯಾಸುಗೆಲ್ಲ ಹಾಕ್ತಿರಲ್ಲ ಅದನ್ನೆಲ್ಲ ಬೆಳೆದಿದ್ರು. ಹಸ್ರಾಗಿ ತುಂಬ ಚೆನ್ನಾಗಿ ಕಾಣ್ತಿತ್ತು, ಕಣ್ಗೂ ತಂಪಾಯಿತು, ಹಾಗೆ ಮನಸ್ಸಿಗೂ ತುಂಬ ಖುಷಿ ಆಯಿತು. ಅಕೇಶನ್ ಈ ಥರ ನಾವು ಒಂದು ಗ್ರೀನರಿ ಇರೋವಂಥ ಪ್ಲ್ಯಾಂಟ್ಸ್ಗಳಾಗಿರ್ಬೋದು, ಒಂದು ಫಾರೆಸ್ಟ್ ಏರಿಯಾಗಳಾಗಿರ್ಬೋದು, ಆ ಥರ ಪಾರ್ಕ್ಗಳಿಗೆ, ಇಂಥ ಏರಿಯಾಗಳಿಗೆ ಹೋದಾಗ ಅದರದ್ದು ನಾವು ಪಾಸಿಟಿವ್ ಎನರ್ಜಿ ಅಂತಲೂ ಹೇಳ್ಬೋದು. ಹಾಗೆ ಒಂದು ಮೂಡ್ ಕೂಡ ಚೇಂಜ್ ಆಗುತ್ತೆ, ನಮ್ಮದು ನೇಚರು ಕೂಡ ಚೇಂಜ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಇಂಥ ಪ್ಲೇಸಸ್ಗಳಿಗೆ ಆವಾಗ ಒಂದು ಮಂತ್ ಒಂದ್ಸತಿನಾರು ನಾವು ವಿಸಿಟ್ ಮಾಡೋದ್ರಿಂದ ನಮಗೆ ಮೈಂಡು ಕೂಡ ರಿಫ್ರೆಶ್ ಆಗುತ್ತೆ, ಮಕ್ಳಿಗೂ ಕೂಡ ಸ್ವಲ್ಪ ಟೆನ್ಷನ್ ಫ್ರೀ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಹಸು ಇತ್ತು, ಹಾಗೆ ಒಂದು ಹಸುದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಸೊ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಮನೆ ಹತ್ರಕ್ಕೆ ಹೋಗೋ ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಅವರು ಈ ಟೊಮೊಟೊ ಹಣ್ಣು ಸ್ಮಾಲ್ದೆಲ್ಲ ಅಲ್ಲಿ ಬಿಟ್ಟಿತ್ತು, ಅದನ್ನೆಲ್ಲ ತೊಗೊಂಡು ಬಂದಿದ್ರು. ನಾಟಿ ಟೊಮೊಟೊ ಒರಿಜಿನಲ್ ನಾಟಿ ಟೊಮೊಟೊ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀವಿ. ಅದು ಒಳ್ಳೆ ವ್ಯವಸ್ಥೆ ನೋಡಿ, ಒರಿಜಿನಲ್ ನಾಟಿ ಟೊಮೊಟೊ ಇದು
ರಮ್ಯ ಐತೆ ಮನೇಲಿ ಮನೆ ಇದ್ದಿದ್ದೆ ಈ ಟೊಮೊಟೊನೇ ಇರಲಿಲ್ಲ. ಹೇಳಿ ಅಂಕಲ್. ಮೊದಲೆಲ್ಲ ಟೊಮೊಟೊ ಅನ್ನೋದೇ ಇರಲಿಲ್ಲ. ಹಳ್ಳಿ ಕಡೆ ನಾಟಿ ಟೊಮೊಟೊ ಇದೇ ಬಿಡ್ತಾ ಇದ್ದಿದ್ದು. ತಿಂದರೆ ಎಷ್ಟೋ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಹಿರಿಯವ್ರು ಹೇಳ್ತಾರೆ. ಈಗ ನಾವೇನು ಮಾಡ್ತಾ ಇದೀವಿ, ಹಳ್ಳಿ ಕಡೆ ಹುಟ್ಟಿದ್ರು ಇದನ್ನ ಯೂಸ್ ಮಾಡ್ಕೊಳ್ಳುವಂಥ ಮನಸ್ಥಿತಿ ಯಾರಿಗೂ ಇಲ್ಲ. ಸಿಟಿನಲ್ಲಿ ಬಂದವರು ಇದನ್ನು ಕುಯ್ಕೊಂಡು ಹೋಗಿ ಅಯ್ಯೋ ಸಿಟಿನಲ್ಲಿ 300 ರೂಪಾಯಿ ಕೆಜಿ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ತಾರೆ. 300 ರೂಪಾಯಿಗೆ ತೊಗೊಂಡು ನಾವೀಗ ಹಳ್ಳಿಗೆ ಬಂದಿರೋದ್ರಿಂದ ದೇವಸ್ಥಾನಕ್ಕೆ ಇದನ್ನು ನಮ್ಮ ಮನೆ ಹಿಂದ್ಗಡೆ ಇಟ್ಟು ಇದನ್ನು ತೋರಿಸೋಣ ಅಂದ್ಬಿಟ್ಟು ನಾಟಿ ಟೊಮೊಟೊ, ಒರಿಜಿನಲ್ ನಾಟಿ ಟೊಮೊಟೊ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀವಿ. ಮಗ ಒಳ್ಳೆ ವ್ಯವಸ್ಥೆ ನಾಟಿ ಟೊಮೊಟೊ ಹಿಂಗೆ ನೋಡಿ, ಒರಿಜಿನಲ್ ನಾಟಿ ಟೊಮೊಟೊ ಇದು. ಸೊ ಊರಿಗೆ ಬಂದಿದ್ದೀವಲ್ವಾ, ಸೊ ಇಲ್ಲೇ ಒಂದು ಸ್ಪೆಷಲಾಗಿ ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅದರಲ್ಲಿ ಮಾಡ್ತಾಯಿದ್ದೀವಿ. ಇವಾಗ ಕಡಲೆಬೀಜ, ಇದು ಕಡಲೆಬೇಳೆ ಪ್ಯಾಕೆಟು. ಸೊ ಇವಾಗ ಬಾಣಲಿಗೆ ಎಣ್ಣೆ ಹಾಕಿ ರೆಡಿ ಮಾಡೋಣ. ಸೊ ಇವಾಗ ಬಾಣಲಿ ಎಣ್ಣೆ ಎಲ್ಲ ಕಾದಿದೆ, ಕಡಲೆಬೀಜ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಲೆಬೀಜ ಇವಾಗ ಬೆಳಕು ಸ್ವಲ್ಪ ಕಡಿಮೆ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಎಷ್ಟು ಬೆಳಕು ಸಾಧ್ಯ ಆಗುತ್ತೆ ಅಷ್ಟು ಬೆಳಕನ್ನು ಇಟ್ಕೊಂಡು ಇದನ್ನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೀದೋಗ್ಬಿಟ್ರೂ ಕಷ್ಟ ಅಲ್ವಾ. ಸೊ ಇವಾಗ ಎಣ್ಣೆ ಸ್ವಲ್ಪ ಕಾದಾದಮೇಲೆ ಎಲ್ಲ ಗೋಲ್ಡನ್ ಬ್ರೌನ್ ಬರೋಕ್ಕೆ ಶುರುವಾಗಿದೆ. ಸೊ ಇವಾಗ ಇದನ್ನ ಎಲ್ಲ ಆದಮೇಲೆ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಒಬ್ಬೊಬ್ಬರು ಕಡಲೆಬೇಳೆನೂ ಸಹ ಜೊತೆಗೆ ಹಾಕಿ ಹುರ್ಕೊಳ್ತಾರೆ. ಸೊ ಅದು ಕಡಲೆಬೇಳೆ ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ತಗೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಸೊ ತುಂಬ ನಾವು ಅವಾಗವಾಗ ಅಕೇಶನ್ ಮಾತ್ರ ಬರೋದಲ್ವಾ ಇಲ್ಲಿ. ಸೊ ಅದಕ್ಕೋಸ್ಕರ ಏನೇನು ನೆಸೆಸಿಟಿ ಇದೆಯೋ ಅದನ್ನು ಮಾತ್ರ ತೊಗೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವಾಗ ಕಡಲೆಬೀಜ ಎಲ್ಲ ಹುರ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀವಿ. ಸೊ ಏನಪ್ಪ ಚಿತ್ರಾನ್ನ ಮಾಡೋದೇನು ಸ್ಪೆಷಲ್ ಅಲ್ಲ, ಖಂಡಿತವಾಗೂ ಎಲ್ಲರೂ ಮನೇಲೂ ಚಿತ್ರಾನ್ನ ಮಾಡೇ ಮಾಡ್ತೀವಿ. ಏನು ಸ್ಪೆಷಲ್ ಇದೆ ಅಂತ ಅಂದ್ಕೊಳ್ಬೋದು, ಬಟ್ ಇದೊಂದು ಮೆಮೊರೀಸ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನಾವು ಒಂದು ಯಾವಾಗೋ ಅಕೇಶನ್ ವರ್ಷಕ್ಕೊಂದ್ಸಲಿ ಹೋದಾಗ ಅಜ್ಜಿ ಊರು ಅನ್ನೋದಕ್ಕಿಂತ ನಾವು ಹುಟ್ಟಿದ ಊರು, ನಾವು ಬೆಳೆದಿದ್ದ ಊರಲ್ಲಿ ಈ ಥರ ಒಂದು ನಾನು ಮಾಡಿದ್ದೆ ವಿಡಿಯೋ ಅನ್ನೋದು ಒಂದು ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ಮತ್ತು ಅದನ್ನು ನಾನು ಯಾವಾಗೋ ಒಂದು ವಿಡಿಯೋ ಮಾಡಿ ಇಟ್ಕೊಳ್ಬಿಡ್ಬೋದು, ಅದೆಲ್ಲೋ ಒಂದು ಸ್ಕಿಪ್ ಆಗಿಬಿಡುತ್ತೆ, ಮತ್ತೆ ತೊಗೊಳಕ್ಕಾಗಲ್ಲ ಅಲ್ವಾ. ಸೊ ಪದೇ ಪದೇ ನೋಡಬೇಕು ಅಂತ ಅನಿಸ್ದಾಗ ನೋಡೋಕ್ಕಾಗಲ್ಲ. ಸೊ ಮೆಮೊರೀಸು ಹಾಗೆ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ಚೆನ್ನಾಗಿರುತ್ತೆ ಅಂದ್ಕೊಂಡು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಇವಾಗ ಇದಕ್ಕೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕ್ವಾಂಟಿಟಿ. ಖಾರ ಸ್ವಲ್ಪ ಜಾಸ್ತಿ ಬಂದರೆ ಟೊಮೊಟೊ ಗೊಜ್ಜು ಒದಗುತ್ತೆ ಅನ್ನ ಜೊತೆ ಕಲಿಸ್ಬೇಕಾರೆ ಅಂತ. ಇವಾಗ ನೆಕ್ಸ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನೀವು ಆಬ್ವಿಯಸ್ಲಿ ನೋಡಿರ್ಬೋದು, ಬೆಂಗಳೂರಲ್ಲಿ ನಾವು ಮಾಡೋ ಅಡುಗೆಗಿಂತ ಈ ಥರ ನಾವು ಹಳ್ಳಿಗಳಲ್ಲಿ ಟೌನ್ಗಳಲ್ಲಿ ಹೋಗ್ತೀವಲ್ಲ ನಮ್ಮೂರುಗಳು ಅಂತ, ಅಲ್ಲಿ ಸೊಗಡುನೇ ಬೇರೆ ಥರ ಇರುತ್ತೆ. ಅಲ್ಲಿದೇ ಒಂಥರ ಇರುತ್ತೆ. ನಾವು ತಿಂಡಿಗಳು ಮಾಡೋದು ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನಾವು ಯಾವುದು ಗರಂ ಮಸಾಲ ಆ್ಯಡ್ ಮಾಡಲ್ಲ, ಯಾವ ಮಸಾಲನೂ ಆ್ಯಡ್ ಮಾಡಲ್ಲ. ಅದೇನೋ ಒಂಥರ ಪ್ರೀತಿ ಅನಿಸುತ್ತಲ್ವ. ನಾವು ಮಾಡ್ತೀವಲ್ವ ಅಲ್ಲಿ, ಓ ನಮ್ಮೂರಲ್ಲಿ ಬಂದು ನಾವೇನೋ ಒಂದು ಸ್ಪೆಷಲಾಗಿ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ದಾಗ ಸೊ ಅದೊಂಥರ ಪಾಸಿಟಿವ್ ಆಗೂ ಇರುತ್ತೆ. ಸೊ ಟೈಮು ಕೂಡ ಬೇಗ ಆಗೋಗಿದೆ ಆಲ್ರೆಡಿ. ಸ್ವಲ್ಪ ಒಲೆ ಸ್ವಲ್ಪ ನಿಧಾನ ಕುರಿತಾ ಇದೆ. ಸೊ ಅದ್ರಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಬೇಗ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ 3 ದಿವಸ ನಾನು ರೈಸ್ ತಿಂತಾ ಇದ್ದೀವಿ. ಬೇರೆ ಏನಾದ್ರು ಸ್ಪೆಷಲಾಗಿ ಮಾಡೋಣ ಅಂದರೆ ಇಲ್ಲಿ ಎಲ್ಲೋ ಇರೋ ಐಟಮ್ಗಳಲ್ಲಿ ಮಾಡೋಕ್ಕಾಗಲ್ಲ. ಸೊ ರೈಸ್ನ ಎಲ್ಲ ನಾವು ಆಲ್ರೆಡಿ ವಿಷಲ್ ಹಾಕ್ಸಿ ಎಲ್ಲ ಓಪನ್ ಮಾಡಿ ಸ್ವಲ್ಪ ಆರಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇವಾಗ ಬೆಳ್ಳುಳ್ಳಿ ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂಡ್ವಿ. ಜೊತೆಗೆ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಎಲ್ಲ ನೀಟಾಗಿ ಹೊಂದ್ಕೊಳ್ಳಿ ಅನ್ನೋದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನು ಸ್ಪೆಷಲ್ ಇಲ್ಲ, ನಮ್ಮ ಊರಿಗೆ ಹೋಗಿದ್ವಿ ಅನ್ನೋದೇ ಒಂದು ಸ್ಪೆಷಲ್ಲು. ಇದೆಲ್ಲ ಒಂದು ಮೆಮೊರೀಸ್ ಅಂತ ಹೇಳಿ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಇವಾಗ ರೈಸ್ ಎಲ್ಲ ಬೆಂದಾದ್ಮೇಲೆ ಸ್ವಲ್ಪ ಅದನ್ನೆಲ್ಲ ಆರಿಸ್ಕೊಳ್ತಾ ಇದ್ದೀನಿ. ಜೊತೆಗೇ ಅದು ಬಿಸಿಲೇ ಅನ್ನ ಕಲಿಸ್ಬಿಟ್ರೆ ಟೊಮೊಟೊ ಗೊಜ್ಜು ಎಷ್ಟು ಹಾಕಿದ್ರೂ ಕ್ವಾಂಟಿಟಿ ಎಲ್ಲ ಹೀರ್ಕೊಂಬಿಡುತ್ತೆ, ಉಪ್ಪು ಖಾರ ಏನೂ ಹಿಡಿಯೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ರೈಸ್ನ ಹಾರಕ್ಕಿಟ್ಬಿಟ್ರೆ ಕಲಸೋದಕ್ಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಹಾರಕ್ಕಿಟ್ಟಿದ್ದೀವಿ. ಸೊ ಇವಾಗ ಈರುಳ್ಳಿಗೆ ನಾನು ಉಪ್ಪು ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಬಾಡಿಸ್ಕೊಂಡು ಆಗಿದೆ. ಇವಾಗ ಫೈನಲಾಗಿ ಒಂದು ಟೊಮೊಟೊ ಆ್ಯಡ್ ಮಾಡ್ಕೊಂಬಿಡ್ತೀನಿ. ಟೊಮೊಟೊ ಆ್ಯಡ್ ಮಾಡಿದ್ಮೇಲೆ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಬಿಡ್ಬೋದು. ಇದೆಲ್ಲ ಆದಮೇಲೆ ತಿಂಡಿ ಕಲಸಿ ಮಕ್ಕಳಿಗೆಲ್ಲ ಕೊಡೋದಕ್ಕೆ ಲೇಟ್ ಆಗುತ್ತಲ್ಲ. ಸೊ ಬೇಗ ಆಗಲಿ ಅಂತ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದೇನು ಹೇಳಬೇಕು ಅಂದರೆ ನಮ್ಮ ಈ ಊರುಗಳೇ ಬಂದಾಗ
ಅಂದರೆ ನಾವು ಈ ಥರ ನೇಟಿವಲ್ಲಿ ಬಂದಾಗ ಕಾಯಿ ಇರುತ್ತೆ, ಆಗ ತಾನೇ ಅಲ್ಲಿ ಮರದಲ್ಲಿರೋ ಕಾಯಿಗಳಿರುತ್ತಲ್ಲ, ಆ ಕಾಯಿಗಳಲ್ಲಿ ಕಟ್ ಮಾಡಿ ಅವರು ಅವಾಗ ತಾನೇ ಸುಲಿದು ಚಟ್ನಿ ಮಾಡ್ತಾರೆ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಸೊ ನಮ್ಮ ಬೆಂಗಳೂರಲ್ಲಿ ನಾವು ಯಾವುದೇ ಕಾಯಿ ಹಾಕಿ ಮಾಡಿದ್ರೂ ಆ ಟೇಸ್ಟ್ ಬರೋಲ್ಲ. ಆದರೆ ಹೋಟೆಲ್ಗಳಲ್ಲಿ ತುಂಬ ಒಂದೊಂದು ಹೋಟೆಲ್ಗಳಲ್ಲಿ ಚಟ್ನಿ ಮಾಡ್ತಾರೆ, ಸೂಪರಾಗಿರುತ್ತೆ. ಅದೇನು ಆ್ಯಡ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಇನ್ನೊಂದು ಸತಿ ಏನಾರು ಹೋದರೆ ಮಾತ್ರ ಚಟ್ನಿ ಚೆನ್ನಾಗಿದ್ದರೆ ಖಂಡಿತವಾಗೂ ರೆಸಿಪಿ ಏನೇನು ಹಾಕ್ತಾರೆ, ಯಾವ ಥರ ಪ್ರಿಪ್ರೇಷನ್ ಮಾಡ್ತಾರೆ ಚಟ್ನಿನ ಅಂತಲೂ ಕೇಳ್ಕೊಂಬಿಡ್ಬೇಕು ಅನಿಸುತ್ತೆ. ಆದರೆ ಅದೇ ಪ್ರಿಪ್ರೇಷನ್ ನಾವು ಹಳ್ಳಿ ಮನೆ ಹೋಗ್ತೀವಲ್ಲ ಊರಲ್ಲಿ, ಹಳ್ಳಿ ಕಾಯಿಗಳಲ್ಲಿ ಮಾಡಿದಾಗ ಮಾತ್ರ ಆ ಟೇಸ್ಟ್ ಬರುತ್ತೆ. ನಮ್ಮ ಸಿಟಿಲಿ ಬೆಂಗಳೂರಲ್ಲಿ ಸಿಗುವಂಥ ಕಾಯಿಗಳಲ್ಲಿ ಖಂಡಿತವಾಗೂ ಟೇಸ್ಟ್ ಇರೋದಿಲ್ಲ. ಆ ಚಟ್ನಿನೇ ವೇಸ್ಟ್ ಅನಿಸ್ಬಿಡುತ್ತೆ. ಚಟ್ನಿ ಮಾಡಿದ್ರೂ ಕೂಡ ಅರ್ಧಂಬರ್ಧ ಖಾಲಿ ಆಗೋಲ್ಲ, ಹಾಗೆ ಉಳ್ಕೊಂಬಿಡುತ್ತೆ. ಸೊ ಫೈನಲಾಗಿ ನಮ್ಮದು ಟೊಮೊಟೊ ಗೊಜ್ಜು ರೆಡಿ ಆಯಿತು. ಏನೇನು ಫೆಸಿಲಿಟಿ ಇದೆ ಅಷ್ಟರಲ್ಲಿ ಸಾಧ್ಯವಾದಷ್ಟು ಮಾಡಿದ್ದೀನಿ. ಈ ಟೊಮೊಟೊ ಗೊಜ್ಜುದು ಪ್ರಿಪ್ರೇಷನ್ನು ಮತ್ತು ಅಲ್ಲಿ ನಾವು ಸನ್ರೈಸ್ ನೋಡೋಕೆ ಹೋಗಿದ್ವಲ್ಲ, ಸನ್ರೈಸ್ ಆಗ್ತಿರೋದು ಮಾರ್ನಿಂಗ್ದು, ಸ್ವಲ್ಪ ಸೂರ್ಯನ ಕಿರಣಗಳನ್ನೆಲ್ಲ ತೊಗೊಂಡು ಆ ವಿಂಡ್ಮಿಲ್ಗಳನ್ನೆಲ್ಲ ನೋಡಿಕೊಂಡು ಆ ಗ್ರೀನರಿನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಸನ್ನಿಧಿನೆಲ್ಲ ಕರ್ಕೊಂಡು ಹೋಗಿದ್ದೆ. ಸೊ ಎಲ್ಲ ಆಯಿತು. ತಿಂಡಿಗೆ ಅರೌಂಡ್ 11 ಆಗೋಗ್ಬಿಟ್ಟಿದೆ. ಸೊ ಇವಾಗೆಲ್ಲ ತಿಂಡಿ ತಿನ್ನೋಣ ಅಂತೆಲ್ಲ ಕುತ್ಕೊಂಡಿದ್ದೀವಿ, ಒಟ್ಟಾಗಿ ಕುತ್ಕೊಂಡಿದ್ದೀವಿ, ಎಲ್ಲರೂ ಒಂದೊಂದು ಕಡೆ ಇದ್ದೀವಿ. ನಮ್ಮ ಚಿಕ್ಕಪ್ಪ ಇದು ಋತ್ವಿಕ್ ವಿಡಿಯೋ ಮಾಡ್ತಾಯಿದ್ದ. ನಮ್ಮ ಚಿಕ್ಕಪ್ಪ ನನ್ನ ಮಾತ್ರ ವಿಡಿಯೋ ಮಾಡಬೇಡ ಅಂತ ಹೇಳ್ತಾಯಿದ್ರು. ಸೊ ಸನ್ನಿಧಿಗೂ ತಿಂಡಿ ತಿನ್ನೋ ಟೈಮ್ ಆಗಿತ್ತು, ಹೊಟ್ಟೆ ಹಶ್ವಾಗಿತ್ತು. ಕಡಲೆಬೀಜ ಕೇಳ್ತಾಯಿದ್ಲು, ಕಡಲೆಬೀಜ ಒಂದೊಂದು ಅಗ್ಳಿಗೂ ಕಡಲೆಬೀಜ ಬೇಕು ಅವಳಿಗೆ. ಸೊ ಹಾಗೆ ಎಲ್ಲರೂ ತಿಂಡಿ ಜೊತೆಯಲ್ಲಿ ಕುತ್ಕೊಂಡು ತಿಂಡಿ ತಿಂದ್ವಿ. ಈ ಮೆಮೊರೀಸ್ ಮತ್ತೆ ಸಿಗುತ್ತಾ ಹೇಳಿ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಮ ಹಳ್ಳಿ, ನಮ್ಮೂರು ಅನ್ನೋದು ನಮಗೆ ತುಂಬ ಸ್ಪೆಷಲ್ಲು. ತುಂಬ ಒಂದು 200 ವರ್ಷದ ಹಳೆಯ ಕಾಲದ ಮನೆ ಅಲ್ವಾ. ಸೊ ಅದಕ್ಕೋಸ್ಕರ ಅಲ್ಲಿ ಈ ಥರ ಅಕೇಶನ್ ಹೋದಾಗ ಕ್ಲೀನ್ ಮಾಡಿಕೊಂಡು ಅಲ್ಲೇ ಒಂದು 2-3 ಡೇಸ್ ಇದ್ದು ಬರ್ತೀವಿ. ಇದು ಬಂದು ನಾವು ಚೈಲ್ಡ್ಹುಡ್ ಫೋಟೋಗಳು, ನಮ್ಮ ಅತ್ತೆ, ನಮ್ಮ ಮಾವ, ಅಜ್ಜಿ, ತಾತ, ನಾವು, ನಮ್ಮ ಮಕ್ಕಳು ಎಲ್ಲ ಫ್ಯಾಮಿಲಿಗಳದ್ದು ಒಂದೊಂದು ಫೋಟೋಗಳು ಇಲ್ಲಿ ವಾಲಲ್ಲಿ ಹ್ಯಾಂಗ್ ಮಾಡಿದ್ದೀವಿ. ಸೊ ಅದು ನೀಟಾಗಿ ಒಂದು ಸತಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಏನೇನೋ ಟೆನ್ಷನ್ನು ಅದರಲ್ಲಿ. ಸೊ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿಕೊಂಡು ನೋಡಿ ನಾವು ಅಲ್ಲೇ ಇದ್ದೀವಿ. ಕಲರ್ ಫೋಟೋ ಇದೆಯಲ್ಲ ಅದು ನಮ್ಮ ಫೋಟೋ, ನಮ್ಮ ಫ್ಯಾಮಿಲಿ ಫೋಟೋ. ಸೊ ಎಲ್ಲ ಆದಮೇಲೆ ಅವ್ರದ್ದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡ್ವಿ. ಇನ್ನು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆದ್ವಿ. ತೋಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಈ ಬಿಸಿಲಲ್ಲಿ ತೋಟಕ್ಕೆ ಹೋಗಿದ್ರೆ ಖಂಡಿತವಾಗೂ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಸೊ ಹೊರಗಡೆದು ಏನಿದೆ ನಮ್ಮದು ದೇವಸ್ಥಾನದ್ದು ಒಂದು ಗೋಪುರ ಕಾಣ್ತಿತ್ತು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಅಣ್ಣನೂ, ಚಿಕ್ಕಪ್ಪ ಮತ್ತು ಅಪ್ಪ ಅವರೆಲ್ಲ ಹೋಗಿ ತೋಟಕ್ಕೆ ಹೋಗಿ ಒಂದು 10-15 ಎಳ್ಳೀರಿತ್ತು ಅಷ್ಟೇ. ಸೊ ಅದನ್ನು ತೊಗೊಂಡು ಬಂದಿದ್ರು. ಸ್ವಲ್ಪ ಮೆಮೊರೀಸ್ ಆಗಿರಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಮ್ಮ ಅಣ್ಣ ತುಂಬ ಎಕ್ಸ್ಪರ್ಟ್ ಅಲ್ಲ ಇದ್ರಲ್ಲಿ ಕಟ್ ಮಾಡೋದ್ರಲ್ಲಿ, ಅವನಿಗೆ ಹೇಗೆ ಬರುತ್ತೋ ಹಾಗೆ ಎಲ್ಲ ಅದನ್ನು ಕೊಚ್ಚಿ ಕೊಟ್ಟ ಯಾವುದರಲ್ಲಿ, ಮಚ್ಚಿನಲ್ಲಿ. ಸೊ ನಾವೂ ಹಾಗೆ ತೊಗೊಂಡ್ವಿ, ಒಂದೊಂದು ಸಿಪ್ ತೊಗೊಂಡು ನಾವೇ ಆಲ್ಮೋಸ್ಟ್ ಒಂದು 15 ಜನ ಇದ್ವಿ. ಎಲ್ಲರೂ ಒಂದು ಎಣ್ಣೆಲ್ಲ ಕುಟ್ಕೊಂಡ್ವು. ಸೊ ಇವಾಗ ಮನೆಗೆ ಹೊರಡಬೇಕು ಅಂತ ಹೊರಡ್ತಾ ಇದ್ದೀವಿ. ಊರನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಎಲ್ಲ ಪ್ರಿಪ್ರೇಷನ್ ಮುಗಿಸ್ಕೊಂಡ್ವಿ ಊರಲ್ಲೆಲ್ಲ. ಸೊ ಇವಾಗ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ತಂಗಿ ಮನೆಗೆ ಹೋಗ್ತಿದ್ದೀವಿ, ಹತ್ರ ಅಲ್ವಾ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಇದು ಮಂಗಳವಾರ ಆಗಿತ್ತು. ಸೊ ಅದಕ್ಕೋಸ್ಕರ ಕಾರಲ್ಲಿ ಜಾಗ ಕಡಿಮೆ ಇದ್ದರಿಂದ ಅಣ್ಣ ಬೈಕಲ್ಲಿ ಬಂದರು. ಸೊ ಇದು ನಮ್ಮ ಊರಿನ ಸುತ್ತಮುತ್ತಲಿನ ಗ್ರೀನ್ರಿ ಆಗಿರ್ಬೋದು ಎಲ್ಲನೂ ನಿಮಗೆ ಕ್ಯಾಪ್ಚರ್ ಮಾಡಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಮ್ಮದು ನೈಟು ಏನು ಕತೆ ಇರ್ಬೋದು, ನಾಟಕ ಇರ್ಬೋದು, ಅದರಿಂದ ಹಿಡಿದು ಮಾರ್ನಿಂಗು ನಾವು ಏನೇನೆಲ್ಲ ಮಾಡಿದ್ವಿ ನಮ್ಮ ನೇಟಿವ್ನಲ್ಲಿ ಅಂತ ಸಂಪೂರ್ಣವಾಗಿ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಒಂದು ವಿಡಿಯೋ ನೋಡಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂತ. ನಮಗೂ ಖುಷಿ ಆಗುತ್ತೆ ನಿಮ್ಮ ಕಮೆಂಟು, ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಒಂದು ಗುಡ್ ಕಮೆಂಟ್ ಅಂತೂ ಕೊಡಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.